ವೀಕ್ಷಕರೇ ನಮಸ್ಕಾರ, ನಾನು ಪೂಜಾ ಹಿರೇಗೌಡರ್. ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಪ್ರಾಥಮಿಕ ವರದಿ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ 1 ತಿಂಗಳು ಯಾಕೆ ಬೇಕಾಯಿತು? ವರದಿ ವಿವರ ಪಾಶ್ಚಿಮಾತ್ಯ ಮಾಧ್ಯಮಗಳಿಗೆ ಸದ್ದಿಲ್ಲದೇನೆ ಸೋರಿಕೆಯಾದಾಗ ಇಲ್ಲಿ ಯಾವುದೇ ಅಧಿಕೃತ ಪತ್ರಿಕಾಗೋಷ್ಠಿ ಯಾಕೆ ನಡೆಯಲಿಲ್ಲ? ಸರ್ಕಾರ ಉದ್ದೇಶಪೂರ್ವಕವಾಗಿ ಪೈಲಟ್ಗಳನ್ನು ಬಲಿಪಶು ಮಾಡ್ತಾ ಇದೆಯಾ? ಸಂಭಾವ್ಯ ಇಂಜಿನಿಯರಿಂಗ್ ನ್ಯೂನತೆಗಳ ಬಗ್ಗೆ ಹೇಳದೆ ಬಚ್ಚಿಡ್ಲಾಗ್ತಾ ಇದೆಯಾ? ಪ್ರಬಲ ಜಾಗತಿಕ ವಾಯುಯಾನ ಲಾಭಿಗಳನ್ನು ರಕ್ಷಿಸುವ ಮತ್ತೆ ದೇಶೀಯ ನಿಯಂತ್ರಕ ವೈಫಲ್ಯಗಳನ್ನು ಮರೆಮಾಚುವಂಥ ಕೆಲಸ ನಡೀತಾ ಇದೆಯಾ? ಹೀಗಾದರೆ ವಾಯುಯಾನ ಸುರಕ್ಷತೆ, ಪಾರದರ್ಶಕತೆ ಖಾತರಿ ಸಿಗೋದು ಹೇಗೆ? ಇಂಥ ಪರಿಸ್ಥಿತಿಯಲ್ಲಿ ಬಲಿಪಶುಗಳ ಕುಟುಂಬಗಳಿಗೆ ನ್ಯಾಯ ಸಿಗೋದ್ರ ಬಗ್ಗೆ ವಿಶ್ವಾಸ ಹೊಂದೋದಕ್ಕೆ ಸಾಧ್ಯ ಇದೆಯಾ? ಈಗ ಬಂದಿರುವಂಥ ವರದಿ ಯಾರನ್ನ ರಕ್ಷಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ? ಈ ಪ್ರಶ್ನೆಗಳ ಬಗ್ಗೆನೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.